ಯಶ್ ತಾಯಿ ಪುಷ್ಪ ಅವರಿಗೆ ಈ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿದಂತಹ ಸುಳಿ ಅಥವಾ ವಿವಾದ ಮೈ ಮೇಲೆ ಸುತ್ತಕೊಂಡಿದೆ. ದೇವರಾಜು ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ನಿನ್ನೆ ಮಾತಾಡಿದ್ರು ಯಶ್ ಅವರ ತಾಯಿ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನಾವು ಲಿಟಿಗೇಷನ್ ಇರುವಂತಹ ಸೈಟನ್ನು ಪಡೆದುಕೊಂಡಿಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇನ್ನೂ ಕೂಡ. ಅಷ್ಟರಲ್ಲೇ ಅಕ್ರಮವಾಗಿ ಬಂದು ಕಾಂಪೌಂಡನ್ನು ಉರುಳಿಸ್ಬಿಟ್ಟಿದ್ದಾರೆ ಅನ್ನೋದು ಅವರ ಆರೋಪ. ಬಟ್ ದೇವರಾಜದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಷನ್ ಇದೆ. ಇವತ್ತು ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿನ್ನೆಯ ಬೆಳವಣಿಗೆ ಒಂದು ಡೀಟೇಲ್ ಇದೆ, ನೋಡೋಣ. ನಟ ಯಶ್ ತಾಯಿ ಪುಷ್ಪಾಗೆ ಒತ್ತುವರಿ ಸಂಕಷ್ಟ. ಹಾಸನ ಮನೆಗೆ ಒತ್ತುವರಿ ಕಾಂಪೌಂಡ್ ನಿರ್ಮಾಣ. ಕೋರ್ಟ್ ಸೂಚನೆಯಂತೆ ಒತ್ತುವರಿ ಜಾಗ ನೆಲಸಮ. ರಾಕಿಂಗ್ ಸ್ಟಾರ್ ಯಶ್ ಅವರ ಕುಟುಂಬಕ್ಕೆ ಭೂ ವಿವಾದ ಪದೇ ಪದೇ ಸುತ್ತಿಕೊಳ್ತಾ ಇದೆ. 7-8 ವರ್ಷಗಳ ಹಿಂದೆ ಅಟ್ಟಾವರ ಹೊಸಳ್ಳಿ ಗ್ರಾಮದ ಬಳಿ ಭೂ ವಿವಾದ ಭುಗಿಲಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಸಮಸ್ಯೆ ಬಗೆಹರಿಸಿಕೊಂಡಿದ್ದರು. ಇದೀಗ ಮತ್ತೊಂದು ಭೂ ವಿವಾದದಲ್ಲಿ ಯಶ್ ತಾಯಿ ಪುಷ್ಪ ಸಿಲುಕಿಕೊಂಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಮನೆಯ ಪಕ್ಕದಲ್ಲಿರುವ ಜಾಗವನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ನಿನ್ನೆ ಬೆಳಗ್ಗೆ ನ್ಯಾಯಾಲಯದ ಆದೇಶದಂತೆ ತೆರವುಗೊಳಿಸಿದ್ದಾರೆ. ಇವರ ವಿರುದ್ಧ ಸಮರ ಸಾರಿರುವ ಪುಷ್ಪ ಇಂದು ಹಾಸನಕ್ಕೆ ಆಗಮಿಸಲಿದ್ದು ತೆರವುದಾರರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಹೇಳಿದ್ದಾರೆ. ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದ್ದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನೂ ಕೊಟ್ಟಿದ್ದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದ್ದಾರೆ, ಅವರು ಈ ತರದ ಒಂದು ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದು ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 4-6 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ ಸರ್? ಕಾಂಪೌಂಡ್ ಹಾಕಿದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟೊಂದು ಸೈಟು ಅಂತ ಗೊತ್ತಾಗಿ ದುಡ್ಡು ಬೇಕಂತ ಅವ್ರಿಗೆ. ಲಾಯರ್ ಇದೆಯಲ್ಲ ಸರ್, ಲಾಯರ್ ಇಟ್ಟಿದ್ದೀವಿ. ಕಾನೂನು ಪ್ರಕಾರ ಏನಿರುತ್ತೆ ಅದ್ ನೋಡ್ತಾರೆ ಬಿಡಿ. ಯಶ್ ತಾಯಿ ಪುಷ್ಪ ಹೆಸರಿನಲ್ಲಿ ಖರೀದಿಸಿರುವ ವಿದ್ಯಾನಗರದ ನಿವಾಸದ ಪಕ್ಕ 5 ಗುಂಟೆ ಜಾಗ ಉಳಿದಿದ್ದು ಇದು ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ದೋರನಹಳ್ಳಿ ಗ್ರಾಮದ ದೇವರಾಜು ಅನ್ನೋರಿಗೆ ಮೈಸೂರು ಮೂಲದ ಲಕ್ಷ್ಮಮ್ಮ ಅನ್ನೋರು 2020ರಲ್ಲಿ GPA ಮಾಡಿಕೊಟ್ಟಿದ್ದು ಅಂದಿನಿಂದಲೂ ದೇವರಾಜು ನಿರ್ವಹಣೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಈ ಮಧ್ಯೆ ಯಶ್ ತಾಯಿ 1,500 ಅಡಿ ಜಾಗವನ್ನ ಲಕ್ಷ್ಮಮ್ಮ ಅವರಿಂದ ಖರೀದಿ ಮಾಡಿದ್ದು ಜಾಗದ ಸುತ್ತಲೂ ಕಾಂಪೌಂಡ್ ಹಾಕಲಾಗಿತ್ತು. ಇದರ ವಿರುದ್ಧ ದೇವರಾಜು ಕೋರ್ಟ್ ಮೆಟ್ಟಿಲೇರಿದ್ದು ಅಕ್ರಮವಾಗಿ ನಿರ್ಮಿಸಿರುವ ಕಾಂಪೌಂಡ್ ತೆರವುಗೊಳಿಸುವಂತೆ ಆದೇಶ ನೀಡಿದ್ದು ಅದರಂತೆ ನಿನ್ನೆ ಬೆಳಗ್ಗೆ ಕಾಂಪೌಂಡ್ ತೆರವುಗೊಳಿಸಿ ತಂತಿ ಬೇಲಿ ನಿರ್ಮಾಣಕ್ಕೆ ದೇವರಾಜು ಮುಂದಾಗಿದ್ದಾರೆ. ಈ ಸೈಟಿನ ಮಾಲೀಕರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್. ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GPA ಓರ್ಡರ್ ಆಗಿ ಮಾಡಿದ್ರು. ಅಂದಿನಿಂದ ನಾನು ಇದನ್ನು ನೋಡ್ತಾ ಇದ್ದೆ. ಆಗ ಇವರು ಯಶ್ ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕಕ್ಕೆ ಕೆಲಸ ಶುರು ಮಾಡಿದ್ರು. ನನಗೆ ವಿಷಯ ಗೊತ್ತಾಯಿತು. ನಾನು ತಕ್ಷಣ ಬಂದು ತಡೆದೆ. ನ್ಯಾಯಾಲಯದಲ್ಲಿ ಏನೇನು ನ್ಯಾಯಾಧೀಶರು ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು, ಒಂದು ದಾಖಲೆ ಬಿಡದ ಹಾಗೆ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಒಟ್ಮೇಲೆ ಇವರು ಯಾವುದೇ ಒಂದು ಇರಂಗಿಗೂ ಅಟೆಂಡ್ ಆಗಲಿಲ್ಲ. ನಮಗೆ ನಮ್ಮಂತೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಪೂರ್ತಿ ಕಾಂಪೌಂಡ್ ಅವ್ರು ನೈಟ್ ಹಾಕಿದ್ರು. ನಾವೇನು ಮಾಡಿದ್ರು, ಕೋರ್ಟಿನ ಸಂಪೂರ್ಣವಾಗಿ ಏನು ದಾಖಲಾತಿ ಇದೆ ಅವೆಲ್ಲ ತಗೊಂಡು ದಾಖಲಾತಿ ಮೂಲಕ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ರಿಕವರ್ ಮಾಡಿದ್ದೀವಿ. ಆಗ ರಿಕವರ್ ಮಾಡಿದ್ದಕ್ಕೆ ಬಂದ್ಬಿಟ್ಟು ಆ ಬೋಲ್ಡ್ ಹಾಕಿದ್ರೆ ಯಾಕೆ ಅಂತ ಎಲ್ಲ ಕಿತ್ತಾಕ್ತಿದ್ರೆ ಈ ಪ್ರಾಪರ್ಟಿ ಮೇಲೆ ಅವ್ರಿಗೆ ಅಕ್ಕೇ ಇಲ್ಲ. ಯಾರೋ ಫೋನ್ ಮಾಡಿ ಕಳಿಸಿರೋದು ಅವ್ರು ಹುಡುಗರುಗಳೆಲ್ಲರೂ. ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ, ಏನು ಆ ಒಂದು ಮಾಹಿತಿನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಬೋಲ್ಡ್ ಕಿತ್ತಾಕಕ್ಕೆ ಕೊಡ್ತಾವ್ರೆ. ಪೊಲೀಸ್ ಇದ್ದಾಗ ನಾವು ಬೋಲ್ಡ್ ಹಾಕಿದ್ವಿ. ನೈಟ್ ಅವ್ರಂಗೆ ಏನಾರು ಬಂದು ಕಾಂಪೌಂಡ್ ಹಾಕಿಲ್ಲ ನಾವು. ಅವ್ರು ನೈಟು ಬಡವ್ರ ಮೇಲೆ ಭಾರಿ ದೌರ್ಜನ್ಯ. ನೀಟಾಗಿ ಏನು ಕೋರ್ಟ್ ಇಲ್ಲ ಆದೇಶ ಎಲ್ಲ ಇದೆ, ಅದ್ರ ಮೂಲಕ ಬಂದ್ಬಿಟ್ಟು ಕಾಂಪೌಂಡ್ ಎಲ್ಲನೂ ಮಾಡಿದ್ದೀವಿ. ದೇವರಾಜು ವಿರುದ್ಧ ಕಿಡಿಕಾರಿರುವ ಪುಷ್ಪ ಲ್ಯಾಂಡ್ ಮಾಫಿಯಾದವರೊಂದಿಗೆ ಸೇರಿ ಯಶ್ ತಾಯಿ ಎನ್ನುವ ಕಾರಣಕ್ಕಾಗಿಯೇ ಹಣ ಪೀಕಲು ಕೋರ್ಟ್ ಆದೇಶ ಇದೆ ಎಂದು ಹೇಳಿ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಇದೇ ದೇವರಾಜು ಇವರ ಹಿಂದೆ ಇರುವ PDO ನಟರಾಜ್ ವಿರುದ್ಧ ಇಂದು ಪೊಲೀಸ್ ಠಾಣೆಗೆ ದೂರು ನೀಡಲಿದ್ದು ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದ್ದಾರೆ. ಜಾಗವನ್ನು ನಿಯಮಾನುಸಾರವಾಗಿ ವಕೀಲರ ಮೂಲಕ ಖರೀದಿಸಿದ್ದು ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ. ನಮ್ಮ ವಕೀಲರು ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಖಾಲಿ ಇರುವ ನಿವೇಶನಗಳನ್ನು ಗುರುತಿಸಿ ವಿನಾಕಾರಣ ಮಾಲೀಕರಿಗೆ ತೊಂದರೆ ನೀಡುವ ಮಾಫಿಯಾ ಇದ್ದು ಇವರ ವಿರುದ್ಧ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ದೂರು ನೀಡಲಾಗುವುದು ಎಂದಿದ್ದಾರೆ. ಒಟ್ಟಿನಲ್ಲಿ ಭೂ ವಿವಾದ ವಿರುದ್ಧ ಯಶ್ ತಾಯಿ ಯಾವ ರೀತಿ ಹೋರಾಟ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.